ಈಗ ಪ್ರವಾಸೋದ್ಯಮದ ಬಗ್ಗೆ ಹೆಚ್ಚಾಗಿ ಕರಾವಳಿ ಭಾಗದ ಜಿಲ್ಲೆಗಳ ಬಗ್ಗೆ ಅಭಿವೃದ್ಧಿ ಬಗ್ಗೆ ಮತ್ತೆ ಯಾರು ಇನ್ವೆಸ್ಟರ್ ಇದ್ದಾರೆ ಅವ್ರ ಬಗ್ಗೆನೂ ಮಂಗಳೂರಿನಲ್ಲಿ ಸಭೆ ಸೇರ್ತಾ ಉಂಟು. ನಾವೇನ್ ಹೇಳುದು, ನಮ್ಮ ಉತ್ತರ ಕನ್ನಡ ಜಿಲ್ಲೆ ಅಭಿವೃದ್ಧಿ ದೃಷ್ಟಿಯಿಂದ ಹೇಳುದಾದ್ರೆ ಇರುವ ಒಂದು ಏನು ಉಂಟು ನಮ್ಮಲ್ಲಿ ಆ ಪ್ರವಾಸೋದ್ಯಮ ಈಗಾಗಲೇ ಅದನ್ನು ಬಂದಿದೆ. ಅದು ಮೊದಲೇ ಸ್ಟಾರ್ಟ್ ಮಾಡಿ ಆಮೇಲೆ ಬಾಕಿ ಎಲ್ಲ ಮಾಡಿ ನೀವು ಅಂತ ಹೇಳ್ಕೊಂಡು ನಮ್ದು ವಿಚಾರ. ಉದಾಹರಣೆ ಬಂತು, ಮತ್ತೆ ಇದು ಯಾವ್ದು ರಾಕ್ ಗಾರ್ಡನ್ ಕಡೆಗೆ ಇದು ಸಾಗರ್ ಮತ್ಸ್ಯಾಲಯ ಬಂತು, ಕಡೆಗೆ ವಿದ್ಯುತ್ ಸಂಗೀತ ಕಾರಂಜಿ ಬಂತು, ಅದ ನಂತರ ಪುಟಾಣಿ ರೈಲು, ಅದ ನಂತರ ಈ ಯುದ್ಧ ನೌಕೆ ಮತ್ತೆ ಯುದ್ಧ ಮತ್ತೆ ಏರ್ಕ್ರಾಫ್ಟ್ ಅದೆಲ್ಲ ಅದ್ರ ಬಗ್ಗೆ ಎಲ್ಲ ನಾವು ಇವತ್ತೇ ಹೇಳಿದ್ದೇವೆ. ಅದು ಮೊದಲೇ ಆಗುವಂಗ ಆಗಲಿ. ಜಿಲ್ಲಾಡಳಿತ ತಾಪ ಉಂಟು, ಅದು ತೆಗೆದು ನಗರಸಭೆಗೆ ಕೊಡಬೇಕು, ತಿಳಿತಲ್ಲ. ಈಗ ಇಲ್ಲಿ ವರ್ಮ ವೇದಿಕೆ ಅಂತ ಹೇಳಿ ಏನು ಡೆವಲಪ್ಮೆಂಟ್ ಮಾಡಿಲ್ಲ, ಹಣ ಮಾತ್ರ ತಗೊಳ್ತಾರೆ ಅದಷ್ಟೇ ಹೊರತು ಡೆವಲಪ್ಮೆಂಟ್ ಇಲ್ಲ. ಬೀಚ್ ನಲ್ಲಿ ಏನು ಮಾಡ್ತಾ ಇಲ್ಲ, ಬೇರೆ ಸಂಘ ಸಂಸ್ಥೆಗಳು ಮಾಡ್ತಾರೆ ಹೊರತು ಇದರಿಂದ ಇಲ್ಲ. ನಾ ಹೇಳುದೇನು ಕೇಳಿದ್ರೆ ಇಷ್ಟೆಲ್ಲ ದುಡ್ಡು ಒಟ್ಟಾಗ್ತದೆ, ಅದು ಎಲ್ಲಿ ಹೋಗ್ತದೆ? ಯಾರು ಎಲ್ಲ ಸಭೆಗೆ ಹೋಗ್ತೀರಾ 10ನೇ ತಾರೀಕು? ಇಲ್ಲ, ನಾವು ಹೋಗುದಿಲ್ಲ. ಆದ್ರೆ ಅವ್ರು ಮಂತ್ರಿ ಅವರು ಮತ್ತೆ ಇನ್ನಷ್ಟು ಜೊತೆ ಉಂಟು, ಅದು ನಮ್ದಲ್ಲ. ಹೀಗಾಗಿ ನಾನು ಹೇಳುದು, ನಮ್ಮಲ್ಲಿ ಏನೂ ಅಭಿವೃದ್ಧಿ ಇಲ್ಲ. ಇನ್ನು ನಾವು ಬಹಳಷ್ಟು ಗಿಳಿದ್ದೇವೆ ಈಗ. ಪುಟಾಣಿ ರೈಲಂತೆ, ಬೀಚ್ ಮತ್ತೆ ಮಯೂರವರ್ಮ ವೇದಿಕೆ ನವೀಕರಣ, ಮಾಜಾಳಿ ತಿರುಮಾತಿ ಬೀಚ್ ಹೋಗುವ ರಸ್ತೆನೇ ಇಲ್ಲ. ರಸ್ತೆ ಮಾಡ್ತಾ ಹೇಳಿದ್ರು, ರಸ್ತೆ ಮಾಡ್ತಾ ಹೇಳಿದ್ರು, ರಸ್ತೆ ಮಾಡ್ಲಿಲ್ಲ ಇನ್ನು. ಅದು ಕಾಳಿ ನದಿ ಎರಡೂ ಕಡೆಗೆ ನದಿ ದಡದಲ್ಲಿ ಪ್ರವಾಸೋದ್ಯಮ ಬೆಳವಣಿಗೆ ರಸ್ತೆ ನಿರ್ಮಾಣ ಆಗ್ಬೇಕು, ಎರಡೂ ಕಡೆಗೆ ಮಾಡ್ತೆ ಅಂತ ಹೇಳಿದ್ರು. ಕಾಳಿ ನದಿ ಹಾಗೂ ಶರಾವತಿ ನದಿಗೆ ಹೌಸಿಂಗ್ ಬೋಟ್ ವ್ಯವಸ್ಥೆ ಹಿಡಿತಲ್ಲ, ಕಡೆಗೆ ಫ್ಲೈಓವರ್ ಕೆಳಗಡೆ ಇರುವ ಖಾಲಿ ಜಾಗೆಯ ಅಭಿವೃದ್ಧಿ ಇಲ್ಲಿ ಎಲ್ಲ ಮಾಡ್ಲಿಕ್ಕೆ ತುಂಬಾ ಜಾಗ ಉಂಟು. ಪ್ರವಾಸಿ ಗೈಡ್ ಅನ್ನು ನೋಡ್ಬೇಕು, ಒಬ್ರಿಬ್ರು ಆಗುದಿಲ್ಲ, ಪ್ರತಿಯೊಂದು ಕಡೆ ಇದು ಆಗ್ಬೇಕು. ಕಾಸರಗೋಡು ಗೋಕರ್ಣ ಮುರುಡೇಶ್ವರ ಕಸದ ರಾಶಿಯಿಂದ ತುಂಬ ಹೋಗಿದೆ, ಅದನ್ನು ಇದು ಮಾಡ್ಬೇಕು. ಇನ್ನು ರೆಸಾರ್ಟ್ಗಳ ಗೋಕರ್ಣದಲ್ಲಿ ರೆಸಾರ್ಟ್ ಬಹಳ ಆಗ್ತೇ ಉಂಟು, ಸಂತೋಷ. ಆದ್ರೆ ಲೈಸೆನ್ಸ್ ತಗೊಂಡು ನವೀಕರಣ ಮಾಡಿ ಅದ್ರ ದುಡ್ಡು ಎಷ್ಟಂತ ಇದು ಮಾಡಿದ್ರೆ ನಗರಸಭೆಗೆ ಹೋದ್ರೆ ನಗರಸಭೆ ಸ್ವಚ್ಛತೆ ಬಗ್ಗೆನೂ ಲಕ್ಷ್ಯ ಕೊಡ್ಲಿಕ್ಕೆ ಬರ್ತದೆ. ಇದು ಉತ್ಪನ್ನ ಕೂಡ ಇದು ಪಂಚಾಯತ್ ಉತ್ಪನ್ನ ಕೂಡ ಎಸ್ಲಿಕ್ಕೆ ಅವಕಾಶ ಉಂಟು.